ಭಾರತದ ದೊಡ್ಡ ಧಾರ್ಮಿಕ ಸುಧಾರಕ, ಆಧ್ಯಾತ್ಮಿಕ ಸಂತರಾಗಿದ್ದ ನಾರಾಯಣ ಗುರುಗಳ ಒಂದು ಜೀವನದ ಘಟನೆ ಬಹಳ ಸ್ವಾರಸ್ಯಕರವಾಗಿದೆ. ನಾರಾಯಣ ಗುರುಗಳಿಗೆ ಅವರು ಚಿಕ್ಕವರಿದ್ದಾಗ ಎಲ್ಲರೂ ಕರಿತಾ ಇದ್ದಿದ್ದು, ಅವರ ಸಹಪಾಠಿಗಳೆಲ್ಲ ಕರಿತಾ ಇದ್ದಿದ್ದು ನಾಣು ನಾಣು ಅಂಥೇಳಿ. ಈ ವಿದ್ಯಾರ್ಥಿ ನಾಣು ಪ್ರತಿದಿನ ಅವ್ರ ಶಾಲೆ ಬಿಟ್ಟ ಮೇಲೆ ಒಂದು ದಲಿತ ಬಾಲಕಿಯ ಹಿಂದೆ ಹೋಗ್ತಾಯಿದ್ರು. ಅವರ ಸಹಪಾಠಿಗಳಿಗೆಲ್ಲ ಒಂದು ರೀತಿಯ ಕುತೂಹಲ, ಏನೋ ಒಂದು ರೀತಿ ಅಸಮಾಧಾನ. ಏನಿದು, ನಮ್ಮ ನಾಣು ಒಬ್ಬ ದಲಿತ ಹುಡುಗಿ ಹಿಂದ್ಗಡೆ ಹೋಗ್ತಾನೆ ದಿನ ಅಂತೇಳಿ. ಹಾಗಾಗಿ ಅವರೆಲ್ಲ ಒಂದು ದಿನ ಇದನ್ನು ಪರೀಕ್ಷೆ ಮಾಡಬೇಕು, ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತೇಳಿ ನಾಣುನ ಹಿಂದೆ ಒಂದು ದಿವಸ ಹೋಗ್ತಾರೆ. ಹಾಗೆ ಹೋದಾಗ ಅಂತಿಮವಾಗಿ ಈ ನಾಣು ಆ ಬಾಲಕಿ, ಆ ದಲಿತ ಹುಡುಗಿಯ ಪರಯ್ಯ ಸಮುದಾಯದ ಹುಡುಗಿ, ಆ ಬಾಲಕಿ ಒಂದು ಗುಡಿಸಲ ಒಳಗೆ ಹೋಗ್ತಾರೆ. ಆಗ ಅವರ ಒಂದು ಈ ಸಹಪಾಠಿಗಳಿಗೆ ಇನ್ನೂ ಕುತೂಹಲ ಆಗುತ್ತೆ. ಇಲ್ಲಿವರೆಗೆ ಬಂದಿದ್ದಲ್ಲದೆ ಅವ್ರ ಮನೆ ಒಳಗಡೆನೂ ಹೋದ, ಗುಡಿಸಲೊಳಗಡೆನೂ ಹೋಗ್ಬಿಟ್ನಲ್ಲ ಅಂಥೇಳಿ. ಆವಾಗ ಅವರೆಲ್ಲ ಕೂಡ ಆ ಗುಡಿಸಲಲ್ಲಿ ಇಣಿಕೆ ನೋಡ್ತಾರೆ, ಒಳಗಡೆ ಏನು ಮಾಡ್ತಾ ಇರ್ಬೋದು ಅಂಥೇಳಿ. ಆವಾಗ ಅಲ್ಲಿ ಕಾಣುವ ದೃಶ್ಯ ಕಂಡು ಅವರು ದಿಗ್ಮೂಢರಾಗ್ತಾರೆ. ಒಳಗಡೆ ಆ ಹುಡುಗಿಯ ಹಿಂದೆ ಹೋದಂತಹ ನಾಣು ಅಲ್ಲಿ ಹೋಗಿ ನೋಡಿದರೆ ಆ ಹುಡುಗಿಯ ತಂದೆ ಕುಷ್ಠರೋಗದಲ್ಲಿ ಬಳಲ್ತಾ ಇರ್ತಾರೆ. ಆ ಕುಷ್ಠರೋಗಿಗೆ ಶುಶ್ರೂಷೆ ಆರೈಕೆ ಮಾಡ್ತಾ ಇರ್ತಾರೆ. ನಾಣು ಅವರ ತಂದೆ ಮತ್ತು ಅವರ ಅಂಕಲ್ಗಳೆಲ್ಲ, ಅವರ ಚಿಕ್ಕಪ್ಪ ಎಲ್ಲ ವೈದ್ಯರು, ಸಾಂಪ್ರದಾಯಿಕ ಪಾರಂಪರಿಕ ವೈದ್ಯರು. ಆ ವೈದ್ಯಕೀಯ ವೃತ್ತಿಯನ್ನು ತಾವೂ ಕಲಿತು ನಾಣು ಈ ಬಾಲಕಿಯ ತಂದೆಗೆ ಅಲ್ಲಿ ಆರೈಕೆಯನ್ನು, ವೈದ್ಯೋಪಚಾರವನ್ನು ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅವರ ಬಾಲಕರಿಗೆ ನಾವು ಎಷ್ಟು ತಪ್ಪು ತಿಳ್ಕೊಂಡವಲ್ಲ ನಾಣು ಬಗ್ಗೆ ಅನ್ನೋ ಒಂದು ಗಿಲ್ಟ್ ಅವರಿಗೆ ಕಾಡುತ್ತೆ. ಇದು ಬಾಲಕ ನಾಣು, ನಾರಾಯಣ ಗುರುಗಳು ಬಾಲಕರಾಗಿದ್ದಾಗ ಅವರಿಗೆ ಇದ್ದಂಥ ಒಂದು ಮಾನವೀಯತೆಗೆ ಉದಾಹರಣೆ.